ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಜ್ಯೇಷ್ಠ ನಕ್ಷತ್ರ. 27 ನಕ್ಷತ್ರಗಳಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲೇ ನೀವು ಯಾಕೆ ಹುಟ್ಟಿದ್ರಿ ನೋಡಿ. ಶಾಸ್ತ್ರದ ಆಳದ ಅಧ್ಯಯನದಲ್ಲಿ ಇರುವ ವಿಷಯವನ್ನ ನಮ್ಮ ಗುರುಗಳು ನಮಗೆ ತಿಳಿಸಿದ್ದಾರೆ. ಶ್ರೀ ಹನುಮಂತರಾವ್ ಕುಲಕರ್ಣಿ ಅಂತ ಗುರುಗಳು. ಇವರು ಬೆಂಗಳೂರಿನ ವಿಜಯನಗರದಲ್ಲಿ ಇರ್ತಾರೆ. ಇವರು ತಿಳಿಸಿದ ವಿಷಯವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದಕ್ಕೆ ಪರಿಹಾರ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾರ್ಯಾರು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಈ ವಿಡಿಯೋವನ್ನ ನೋಡಿ. ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ಯಾರಾದರೂ ಜ್ಯೇಷ್ಠ ನಕ್ಷತ್ರದಲ್ಲಿದ್ರೆ ಹುಟ್ಟಿದ್ರೆ ಈ ವಿಡಿಯೋವನ್ನ ಅವ್ರಿಗೆ ಶೇರ್ ಮಾಡಿಬಿಡಿ. ನೋಡಿ, ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ತಾರೆ. ಬುಧನ ನಕ್ಷತ್ರ ಆಗಿರುತ್ತೆ ಇದು. ತುಂಬಾ ಆಕರ್ಷಕವಾಗಿರ್ತಾರೆ, ಸುಂದರವಾಗಿರ್ತಾರೆ. ರವಿಚಂದ್ರನ್ ಅವರು, ಸಿನಿಮಾ ನಟ ರವಿಚಂದ್ರನ್ ಅವರು ಇದೇ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಯಶ್ ಕೂಡ ಇದೇ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅನ್ಸುತ್ತೆ. ನೋಡಿ, ಈ ಜ್ಯೇಷ್ಠ ನಕ್ಷತ್ರ ವಿಷ್ಣುವರ್ಧನ್ ಅವರು ಕೂಡ ಈ ನಕ್ಷತ್ರದಲ್ಲೇ ಹುಟ್ಟಿದ್ರು. ಯಾರು ಈ ನಕ್ಷತ್ರದಲ್ಲಿ ಹುಟ್ಟಿದ್ದಾರೋ ಅವ್ರಿಗೆ ತುಂಬಾ ಆಕರ್ಷಣೆ ಇರುತ್ತೆ, ನೋಡ್ಲಿಕ್ಕೆ ತುಂಬಾ ಚಂದ ಇರ್ತಾರೆ. ಬುಧನ ನಕ್ಷತ್ರ ಆಗಿರೋದ್ರಿಂದ ನೋಡಿ, ಈ ಬುಧನ ನಕ್ಷತ್ರಗಳು, ಶುಕ್ರನ ನಕ್ಷತ್ರಗಳು ಮತ್ತು ರಾಹುವಿನ ನಕ್ಷತ್ರಗಳು ಹುಟ್ಟಿದವ್ರು ಸ್ವಲ್ಪ ಬಹಳ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಅಟ್ರಾಕ್ಷನ್ ಇರುತ್ತೆ, ಆಕರ್ಷಣೆ ಇರುತ್ತೆ ಅವ್ರದ್ದು. ಹಾಗೆ ನೋಡಿ, ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರ ಅಂತ ತಿಳಿಸಿದೆ. ಬುಧನಿಗೆ ಇನ್ನೂ 2 ನಕ್ಷತ್ರ ಇದಾವೆ. ಒಟ್ಟು 3 ನಕ್ಷತ್ರ ಇರ್ತವೆ ಒಂದೊಂದು ಗ್ರಹಕ್ಕೆ. ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ. ಈ 3 ನಕ್ಷತ್ರಗಳು ಬುಧನ ನಕ್ಷತ್ರ ಆಗಿರ್ತವೆ. ನೋಡ್ಲಿಕ್ಕೆ ಸುಂದರವಾಗಿರ್ತಾರೆ ಇವರು ಹೆಚ್ಚು ಕಡಿಮೆ. ಅದರಲ್ಲೂ ಕೂಡ ಜ್ಯೇಷ್ಠ ನಕ್ಷತ್ರದವರು ಹೆಚ್ಚು ಸುಂದರವಾಗಿರ್ತಾರೆ. ಈ ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದ್ರಿ ಜ್ಯೇಷ್ಠ ನಕ್ಷತ್ರದಲ್ಲಿ ಅಂದ್ರೆ, ಹಿಂದಿನ ಜನ್ಮದಲ್ಲಿ ನೀವು ನಿಮ್ಮ ದಾಯಾದಿಗಳಿಗೆ, ಅಂದರೆ ನಿಮ್ಮ ಅಣ್ಣ ತಮ್ಮ ಅಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ತಂದೆಯ ಅಣ್ಣ ಅಥವಾ ತಮ್ಮನ ಮಕ್ಕಳಿಗೆ ನಿಮ್ಮಿಂದ ಮೋಸ ಆಗಿರ್ತದೆ. ನಿಮ್ಮಿಂದ ಅವ್ರಿಗೆ ತೊಂದರೆ ಆಗಿರಬಹುದು, ನಿಮ್ಮಿಂದ ಅವರಿಗೆ ಅನ್ಯಾಯ ಆಗಿರಬಹುದು, ಅಥವಾ ಮನಸ್ಸಿಗೆ ನೋವಾಗಿರ್ಬೋದು, ಪಾಲುದಾರಿಕೆಯಲ್ಲಿ ಏನಾದರೂ ತೊಂದರೆ ಆಗಿರ್ಬೋದು, ಅವ್ರಿಗೆ ಕಡಿಮೆ ಹೋಗಿರ್ಬೋದು, ನಿಮಗೆ ಹೆಚ್ಚು ಬಂದಿರಬಹುದು, ಅಥವಾ ಅವ್ರು ದುಡಿದದ್ದನ್ನ ನೀವು ತಿಂದಿರಬಹುದು. ಕೂಡು ಕುಟುಂಬಗಳಿದ್ವಲ್ಲ ಹಿಂದೆಲ್ಲ. ಈ ರೀತಿ ಒಟ್ಟಾರೆಯಾಗಿ ನಿಮ್ಮ ತಂದೆಯ ಅಣ್ಣನ, ಅಂದ್ರೆ ದೊಡ್ಡಪ್ಪನ ಅಥವಾ ನಿಮ್ಮ ಚಿಕ್ಕಪ್ಪನ ಮಕ್ಕಳಿಗೆ ನಿಮ್ಮಿಂದ ಅನ್ಯಾಯ ಆಗಿದ್ರೆ ಆಗ ನೀವು ಜ್ಯೇಷ್ಠ ನಕ್ಷತ್ರದಲ್ಲಿ ಈ ಜನ್ಮದಲ್ಲಿ ಹುಡ್ತೀರಾ. ನೋಡಿ, ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಈ ಜನ್ಮದಲ್ಲಿ ನಿಮ್ಮ ತಂದೆಯ ಅಣ್ಣ ಅಥವಾ ತಮ್ಮನ ಮಕ್ಕಳಿದ್ರೆ ಅವರಿಗೆ ಸಹಾಯ ಮಾಡಿ, ಅವರಿಗೆ ಗೌರವಿಸಿ, ಅವ್ರಿಗೆ ಬೈಯೋಕ್ಕೂ ಕೂಡ ಹೋಗ್ಬೇಡಿ. ಅವರಿಂದ ಸ್ವಲ್ಪ ನಿಮಗೆ ಅನ್ಯಾಯ ಆದರೂ ಚಿಂತೆ ಇಲ್ಲ, ಸಹಿಸ್ಕೊಂಡ್ಬಿಡಿ. ಅವ್ರಿಗೆ ಎಷ್ಟಾಗುತ್ತೋ ಕೈಲಾದಷ್ಟು ಸಹಾಯ ಮಾಡಿ. ಅವ್ರಿಗೆ ಕಷ್ಟ ಇದ್ದಾಗ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಿ, ಅವರಿಗೆ ಹೆಗಲು ಕೊಡಿ. ನೋಡಿ, ಇಷ್ಟೆಲ್ಲ ಮಾಡಿ ನೋಡಿ, ಒಂದಿಷ್ಟು ಪಾಠ ಹೇಳ್ಕೊಟ್ರು ಕೂಡ ಅದು ಕೂಡ ಗ್ರೇಟೆ. ಅಥವಾ ನಿಮ್ಮ ಪಾಲುದಾರಿಕೆ, ನಿಮ್ಮ ತಂದೆಗೆ ಒಂದಿಷ್ಟು ಕಡಿಮೆ ಬಂದರೂ ಚಿಂತೆ ಇಲ್ಲ, ಅವ್ರಿಗೆ ಒಂದಿಷ್ಟು ಹೆಚ್ಚಿಗೆ ಹೋದ್ರೂ ಚಿಂತೆ ಇಲ್ಲ, ಸಹಿಸ್ಕೊಂಡ್ಬಿಡಿ. ಯಾಕೆಂದ್ರೆ ನಿಮಗೆ ಒಳಿತಾಗ್ತದೆ. ಮುಂದೆ ನಿಮ್ಮ ನಕ್ಷತ್ರ ನಿಮಗೆ ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸಹಾಯ ಮಾಡಿ, ಬೈಲಿಕ್ಕೆ ಹೋಗ್ಬೇಡಿ, ಅವ್ರಿಗೆ ಮನಸ್ಸು ಕೂಡ ನೋವು ಮಾಡಬೇಡಿ. ಅವರೇ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರಪ್ಪ, ಅವರೇ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರು ಕೂಡ ನೀವು ಅವ್ರ ಮನಸ್ಸಿಗೆ ನೋವು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ದಾಯಾದಿಗಳಿಗೆ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಸಹಾಯ ಮಾಡಿ. ಎಷ್ಟಾಗುತ್ತೋ, ದುಡ್ಡಿನ ಸಹಾಯ ಅಷ್ಟೇ ಅಲ್ಲ, ಏನು ಸಮಾಜದಲ್ಲಿ ಏನೇನು ಸಹಾಯ ಮಾಡ್ಬೇಕು ಅದನ್ನೆಲ್ಲ ಮಾಡಿ. ಇದರಿಂದ ನಿಮ್ಮ ನಕ್ಷತ್ರ ಶಾಂತಿ ಆಗ್ತದೆ. ನೋಡಿ, ಹೋಮ ಹವನ ಮಾಡುವಾಗ, ನವಗ್ರಹ ಶಾಂತಿ ಮಾಡುವಾಗ ನಕ್ಷತ್ರ ಶಾಂತಿಯನ್ನು ಕೂಡ ಮಾಡ್ತಾ ಇರ್ತಾರೆ ಪೂಜೆ ಮಾಡುವಾಗ. ಆದರೆ ನಿಮ್ಮ ನಕ್ಷತ್ರದ ಶಾಂತಿಯನ್ನ, ನಿಮ್ಮ ನಕ್ಷತ್ರದ ಪವರನ್ನ, ನಿಮ್ಮ ನಕ್ಷತ್ರದ ಅನುಗ್ರಹವನ್ನ ನೀವು ಆಚರಣೆಯಿಂದಲೂ ಕೂಡ ಮಾಡಬಹುದು. ಇದೇ ಆಚರಣೆ. ನಿಮ್ಮ ದಾಯಾದಿಗಳಿಗೆ ಸಹಾಯ ಮಾಡಿ. ಹೀಗೆ ಮಾಡೋದ್ರಿಂದ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರೋ ನಿಮ್ಮ ನಕ್ಷತ್ರ ನಿಮಗೆ ಮುಂದೆ ದೊಡ್ಡ ಸಕ್ಸಸ್ ಅನ್ನ ತಂದುಕೊಡ್ತದೆ. ಸಣ್ಣ ಬದಲಾವಣೆ,
ಸಣ್ಣ ಒಂದು ಆಚರಣೆ ನಿಮಗೆ ದೊಡ್ಡ ಸಕ್ಸಸ್ ಅನ್ನ ತಂದು ಕೊಡ್ತದೆ ಮುಂದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಗಳನ್ನು ನಿವಾರಿಸಕ್ಕೆ. ಜಾತಕ ರೀತ್ಯ ಏನಾದರೂ ತೊಂದರೆ ಇದ್ರೆ, ಪಿತೃದೋಷಗಳಿಂದ ಕಾಟ ಇದ್ರೆ, ಅಥವಾ ಆತ್ಮಗಳು, ದುಷ್ಟಶಕ್ತಿಗಳು, ವಾಮಾಚಾರ, ಮಾಟ ಮಂತ್ರ, ಭಾನಾಮತಿ ಏನೇ ಪ್ರಯೋಗ ಆಗಿದ್ರು ನೀವು ನಮಗೆ ಕರೆ ಮಾಡಬಹುದು. ನಾವು ನಿಮಗೆ ಸಲಹೆ ನೀಡ್ತೇವೆ, ನಿಮ್ಮ ತೊಂದರೆಯನ್ನು ಪರಿಹಾರ ಮಾಡ್ತೇವೆ. ಅದಕ್ಕಾಗಿ ಸಲಹೆ ನೀಡ್ತೇವೆ. ಕರೆ ಮಾಡಿ. ಶುಭವಾಗಲಿ.